ಈಗ ನಾರಾಯಣ ಗುರು ಅವರ ಜಯಂತಿ ಹೆಸರಿನವರು ಕೂಡ ಪ್ರತಿ ವರ್ಷವೂ ಎಲ್ಲ ಸೇರ್ತಿದ್ರು. ನಾವು ನಾರಾಯಣ ಗುರು ಅವರ ಸಿದ್ಧಾಂತವನ್ನ ಕಲಿತವರು ಹೆಚ್ಚು ತಿಳಿದವರಿಂದ ಉಪನ್ಯಾಸ ಮಾಡಿಸಿ ನಾವೆಲ್ಲ ತಿಳ್ಕೋಬೇಕು. ತಿಳಿತಕ್ಕಂಥದ್ದಕ್ಕೆ ಕಲಿತಕ್ಕಂಥದ್ದಕ್ಕೆ ಯಾವತ್ತೂ ಅಂತ್ಯ ಇಲ್ಲ. ಆದ್ರಿಂದ ನಾವೆಲ್ಲ ಕಲಿತಕ್ಕಂಥದ್ದಕ್ಕೆ ವಿಚಾರಗಳನ್ನ ತಿಳ್ಕೊಳ್ತಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಮಾಜದಲ್ಲಿ ಗೌರವವನ್ನು ಗಳಿಸಲಿಕ್ಕೆ ಅದೆಲ್ಲವೂ ಕೂಡ ಸಹಕಾರ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾರಾಯಣ ಗುರು ಜಯಂತಿಯ ಹೆಸರಿನಲ್ಲಾದರೂ ಕೂಡ ನಾವು ಹೆಚ್ಚು ತಿಳುವಳಿಕೆಯನ್ನು ಪಡಿತಕ್ಕಂಥದ್ದಾಗಬೇಕು. ನಾವು ಸಮಾಜದಲ್ಲಿ ಉತ್ತಮವಾದಂತಹ ಸ್ವಾಭಿಮಾನದ ಬದುಕನ್ನು ನಡೆಸಬೇಕು. ನಮ್ಮ ಮಕ್ಕಳನ್ನು ವಿದ್ಯಾವಂತರಾಗಬೇಕು. ಇದು ಎಲ್ಲ ನಮ್ಮ ಗುರಿಯನ್ನು ಸಾಧನೆ ಮಾಡಬೇಕು. ನನ್ನಲ್ಲಿ ಏನಾದರೂ ಅವಕಾಶ ಸ್ವಲ್ಪ ಲೋಕಗಳು ಎಲ್ಲರಲ್ಲೂ ಇರ್ತವೆ, ನನ್ನಲ್ಲೂ ಇರ್ತದೆ, ಎಂದು ಸೇರಿಸ್ಕೊಂಡು ಹೇಳ್ತೀವಿ. ಆದರೆ ಅದನ್ನೆಲ್ಲ ನಾವು ಮರೆತು ಒಗ್ಗಟ್ಟಿಂದ ಹೋಗ್ತಕ್ಕಂಥದ್ದು ಬರೀ ಒಂದು ಸಮುದಾಯ, ಈ ಒಂದು ಅಸಹಾಯಕ ಸಮುದಾಯಗಳು, ಧ್ವನಿಯಲ್ಲಿರ್ತಕ್ಕಂಥ ಸಮುದಾಯಗಳು ಯಾವಿದಾವೆ ಇವೆಲ್ಲವೂ ಕೂಡ ಒಂದಾಗಿ ಕೆಲಸ ಮಾಡಬೇಕು. ನಾನು ಹೇಳ್ತಾ ಇರ್ತೀನಿ, ನಮ್ಮ ವಾಲ್ಮೀಕಿ ಜಯಂತಿ ನಾವೆಲ್ಲ ನಾಯಕರ ಸ್ವಾಮಿ ಅಂತೇಳಿ ಆ ಪಾಳ್ಯಗಾರದ್ದು ಯಾವುದೋ ಹಳೆಯ ಕಾಲದ ಚೈನೋ ಹಳೆಯ ಕಾಲದ ಕತ್ತಿ ಇಟ್ಕೊಂಡು ಬಂದ್ಬಿಡ್ತಾರೆ. ಅದು ತೆಗೆಯೋದು ಯಾವಾಗ ವರ್ಷಕ್ಕೆ ಒಂದೇ ಸರಿ ಇವರು. ನಾನು ಹೇಳ್ತಿಲ್ಲ ನಾಯಕರು ಅಂದ್ಬಿಟ್ಟು ಅವ್ರು ನಿಮ್ಮ ಜಾತಿ ನಾಯಕರು ಇರ್ಬೋದು, ಜನನಾಯಕರಾಗಪ್ಪ, ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಿ ನೀವು ಜನನಾಯಕರಾಗ ಅಂತ ಹೇಳ್ತೀನಿ ನೋಡಿ. ಹಾಗೆ ನಾವೆಲ್ಲ ಜನನಾಯಕರಾಗಬೇಕೆ ಹೊರತು ಜಾತಿ ನಾಯಕರು ಆಗ್ಬೋದು. ಇದು ನನ್ನ ಒಂದು ಯೋಚನೆ. ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವುದನ್ನ ಸ್ವೀಕಾರ ಮಾಡ್ತೀರೋ ಮಾಡಿ, ಯಾವ್ದು ಬೇಕು ಬಿಟ್ಬಿಡಿ, ತಮಗೆ ಸೇರಿದ್ದು.